ಪ್ರೀತಿಯ ಧರ್ಮಿ, ಇವತ್ತು ನಾನು ಮೈಸೂರಿನ ಐತಿಹಾಸಿಕ ಶಾಲೆಯೊಂದರ ಮುಂದೆ ನಿಂತಿದ್ದೀನಿ. 1 ಶತಮಾನಗಳ ಹಿಂದಿನ ಶಾಲೆ. 1926ರಲ್ಲಿ MB ಗೋಪಾಲಸ್ವಾಮಿ ಅವರು ಶುರು ಮಾಡಿದಂಥ ಶಾಲೆ. ಯಾರಪ್ಪ ಧರ್ಮಿ MB ಗೋಪಾಲಸ್ವಾಮಿ ಅವರು? ಭಾರತದ ಮೊದಲ ರೇಡಿಯೋ ತರಂಗಗಳನ್ನು ನಮ್ಮನೆಗೆ ನಿಮ್ಮನೆಗೆ ಮುಟ್ಟಿಸಿದಂಥ ಪ್ರಾತಸ್ಮರಣೀಯ MB ಗೋಪಾಲಸ್ವಾಮಿ ಅವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮನಃಶಾಸ್ತ್ರವನ್ನು ಇಂಟ್ರಡ್ಯೂಸ್ ಮಾಡಿದಂಥ ಪುಣ್ಯಾತ್ಮ MB ಗೋಪಾಲಸ್ವಾಮಿ ಅವರು. ಈ ಶಾಲೆ ಶುರು ಮಾಡಿದಂಥ ಪುಣ್ಯಾತ್ಮನು MB ಗೋಪಾಲಸ್ವಾಮಿ ಅವರು. ಇದು ಕನ್ನಡ ಮೀಡಿಯಂ ಶಾಲೆ. ಅವಾಗ ಶುರು ಮಾಡಿದಾಗ 1926ಇಂದ ಇವತ್ತಿನವರೆಗೂ ಕನ್ನಡ ಮಾಧ್ಯಮ ಶಾಲೆ 100 ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಐತಿಹಾಸಿಕವಾದಂಥ ಶಾಲೆ. ಮೈಸೂರಿನ ನಂಜುಮಳಗಲ್ಲಿದೆ. ಗೋಪಾಲಸ್ವಾಮಿ ಶಿಶುವಿಹಾರ ಅಂದರೆ ಗೊತ್ತಿಲ್ಲದೆ ಇರೋನು ಅಂದರೆ ಅವನು ಮೈಸೂರಿಗ ಅಲ್ಲ ಅಂತ. ಈ ಶಾಲೆ ಡಾಕ್ಟರ್ ರಾಜಾರಾಮಣ್ಣ ಓದಿದಂಥ ಶಾಲೆ. ಭಾರತೀಯ ಕನ್ನಡದ ಹೆಮ್ಮೆಯ ಕ್ರಿಕೆಟಿಗ BS ಚಂದ್ರಶೇಖರ್ ಓದಿದಂಥ ಶಾಲೆ. ನಮ್ಮ ಅಂಬರೀಷಣ್ಣ ಓದಿದಂಥ ಶಾಲೆ. ನಮ್ಮ ವಿಷ್ಣು ಓದಿದಂಥ ಶಾಲೆ ಕಣ್ರಿ. ಕನ್ನಡ ಮೀಡಿಯಂ ಶಾಲೆ. ಈಗಲೂ ಕನ್ನಡ ಮೀಡಿಯಂ ಈಗ LKG ಇಂದ 7ನೇ ಕ್ಲಾಸ್ವರೆಗೂ ಒಂದು 150 ಮಕ್ಕಳಿದ್ದಾರೆ. ಫೀಸ್ ಎಷ್ಟಿರ್ಬೋದು ಹೇಳ್ರಿ? 500 ರೂಪಾಯಿ ವರ್ಷಕ್ಕೆ. ನಿಜವಾಗ್ಲೂ 500 ರೂಪಾಯಿ ವರ್ಷಕ್ಕೆ ಮಕ್ಕಳು ಬರ್ತಾ ಇಲ್ಲ. ಯಾಕೆ? ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ತಕ್ಷಣ ಏನು ಇದು ಬರಲ್ಲ ಗುರು. ನಾವೆಲ್ಲ ಕನ್ನಡ ಮೀಡಿಯಮು. ನನ್ನ ಸ್ನೇಹಿತ ಅರವಿಂದ ಭಾರತದ ಮೊದಲ ಬುಲೆಟ್ ಟ್ರೈನ್ಗೆ ಸೆಲೆಕ್ಟ್ ಆಗಿ ಇವತ್ತು ಬಾಂಬೆನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವನು ಕನ್ನಡ ಮೀಡಿಯಮ್ಮು. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದೇ ದಬಾಕಿನೇ ಇಲ್ಲಿವರೆಗೂ ಬಂದಿರೋದು. ಸೊ ಆ ಭ್ರಮೆ ಬಿಟ್ಬಿಡಿ. 1ರಿಂದ 7ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿಸಿ 2 ಸಲ ನೀವು ದೋಸೆ ತಿನ್ಕೊಂಬಂದ್ಬಿಟ್ರೆ 500 ರೂಪಾಯಿ ಗೊತ್ತಾ? ಅದು ವರ್ಷದ ಫೀಸ್. ಇಲ್ಲಿ ದಯಮಾಡಿ ಇಲ್ಲಿ ಕರ್ಕೊಂಬಂದು ಓದಿಸಿ. ಮುಂದಿನ ಸಲ ಇಲ್ಲಿ ಬಂದಾಗ 150 ಮಕ್ಕಳು 550 ಮಕ್ಕಳಾಗಿರ್ಬೇಕು. ನಿಜವಾದ ಕನ್ನಡಿಗರು, ನಿಜವಾದ ಮೈಸೂರಿಗರು, ಕನ್ನಡವನ್ನು ಪ್ರೀತಿಸೋರು. ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋಕ್ಕೆ ಏಕಮೇವ ಸದವಕಾಶ ಪ್ರೈಮರಿ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿಸೋದು. ಬರ್ಕೊಂಬಿಡಿ ಇದನ್ನ. ನಾನು LKG ಇಂದ ಇಂಗ್ಲೀಷಲ್ಲಿ ಓದಿಸ್ದೆ, ನನ್ನ ಮಗ ಕನ್ನಡ ಪೇಪರ್ ಓದಲ್ಲ ಅಂದ್ಬಿಟ್ರೆ ನೀವು ಕಲಿಸ್ಬೇಕು ಮಕ್ಕಳಿಗೆ. ಅಂದರೆ ಕನ್ನಡ ಮೀಡಿಯಮಲ್ಲಿ ಓದಿಸ್ಬೇಕು. 7ನೇ ಕ್ಲಾಸ್ ತನಕ ಓದಿಸ್ರಿ, ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿ. ಯಾರು ಏನು ಬೇಡ ಅಂದಿಲ್ಲ. ನಾವು ಎಲ್ಲ 8ನೇ ಕ್ಲಾಸಿಂದನೇ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿ ಇಂಜಿನಿಯರಿಂಗ್ ಓದಿ 16 ದೇಶಗಳನ್ನೆಲ್ಲ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ. ಕನ್ನಡ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅಂತ ಆಶಿಸ್ತೀನಿ. ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಮಸ್ಕಾರ.